ಜನಸಂದಣಿ ಪ್ರದೇಶಗಳಲ್ಲಿ ಮೊಬೈಲ್ ಅನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಿದ್ದಂತಹ 6 ಜನ ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿರುವಂತದ್ದು. ಇವರು ಕಳ್ಳತನ ಮಾಡ್ತಿದ್ದೇನಿದೆ ಅದು ಬಿಎಂಟಿಸಿ ಬಸ್ ಅಲ್ಲಿ ಆಗಿರಬಹುದು ಅಥವಾ ಜನಸಂದಣಿ ಇರುವಂತಹ ಪ್ರದೇಶದಲ್ಲಿ ಮೊಬೈಲ್ ಅನ್ನ ಕದಿತಾ ಇದ್ರು. ಮೊಬೈಲ್ ಅನ್ನ ಕದಿತಾ ಇದ್ದಂತವರು ತಕ್ಷಣವೇ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಹೊಸ ರೀತಿಯ ಟೆಕ್ನಿಕ್ ಅನ್ನ ಕೂಡ ಇವರು ಯೂಸ್ ಮಾಡ್ತಾ ಇದ್ರು. ಆ ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ ಇಲ್ಲಿದೆಯಲ್ಲ ಅಲ್ಯೂಮಿನಿಯಂ ಪಾಯಲ್ ಅಂತ ಹೇಳಿ, ಇದನ್ನ ನಾವು ಫುಡ್ ಅನ್ನ ಡೆಲಿವರಿ ಮಾಡುವಂತ ಸಂದರ್ಭದಲ್ಲಿ, ರೊಟ್ಟಿಯನ್ನ ಬೇರೆ ಯಾವ್ದಾದ್ರು ಪಾರ್ಸಲ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ನಾವು ಬಳಸ್ತೀವಿ. ಈ ಒಂದು ಅಲ್ಯೂಮಿನಿಯಂ ಪಾಯಲ್ ಅನ್ನ ಬಳಸಿ ಇವರು ಮೊಬೈಲ್ ನಾಟ್ ರೀಚೇಬಲ್ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಮೊಬೈಲ್ ಅನ್ನ ಇವ್ರು ಕದಿತಾ ಇದ್ರು. 5 ರಿಂದ 6 ಜನ ಬರ್ತಾ ಇದ್ರು. ಇವರು ಮೊಬೈಲ್ ಅನ್ನ ಒಬ್ಬರಿಗೆ ಪಾರ್ಸಲ್ ಮಾಡ್ಲಿಕ್ಕೆ, ಅಂದ್ರೆ ಕಳ್ತನ ಮಾಡ್ದಂತವನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಬಸ್ಸಿಂದ ಇಳಿಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಸಂದರ್ಭದಲ್ಲಿ ಇದನ್ನ ಬಳಸ್ತಾ ಇದ್ರು ಅನ್ನುವಂತೆ ಅದು ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಯಾವ ರೀತಿಯಲ್ಲಿ ಹಾಗಾದ್ರೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಈ ಒಂದು ಅಲ್ಯೂಮಿನಿಯಂ ಪಾಯಲ್ ಇದೆ, ಇದರಲ್ಲಿ ಮೊಬೈಲ್ ಅನ್ನ ಇಟ್ಟು ಈ ರೀತಿಯಲ್ಲಿ ಅಂದ್ರೆ 3 ಬಾರಿ ರ್ಯಾಪ್ ಇದನ್ನ ಸುತ್ತಿದ ನಂತರದಲ್ಲಿ ಅದನ್ನ ಈ ರೀತಿಯಲ್ಲಿ ಸುತ್ತಾ ಇದ್ರು. ಸುತ್ತಿ ಅದನ್ನ ಜೋಬಲ್ಲಿ ಇಟ್ಕೊಳ್ತಾ ಇದ್ರು. ಅನಂತರದಲ್ಲಿ ಅಂದ್ರೆ ಬಸ್ ನಲ್ಲಿ ಇರುವಂತಹ ವೇಳೆಯಲ್ಲಿನೇ ವಿಕ್ಟಿಮ್ಗೆ ಗೊತ್ತಾಗ್ತಿತ್ತು ಅಂದ್ರೆ ನನ್ನ ಮೊಬೈಲ್ ಕಳ್ತನ ಆಗಿದೆ ಅಂತ ಹೇಳಿ. ಪಕ್ಕದಲ್ಲಿ ಇರೋನ ಬಳಿಯಲ್ಲಿ ಹೋಗಿ ನನ್ನ ನಂಬರ್ಗೆ ಕರೆಯನ್ನ ಮಾಡಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕರೆಯನ್ನ ಮಾಡಿದ್ರು ಕೂಡ ಈ ಒಂದು ಮೊಬೈಲ್ ಏನಿದೆ ಇದು ನಾಟ್ ರೀಚೇಬಲ್ ಬರುತ್ತೆ, ಅಂದ್ರೆ ನೆಟ್ವರ್ಕ್ ಈ ಒಂದು ಮೊಬೈಲ್ಗೆ ಸಿಗ್ತಾ ಇರಲಿಲ್ಲ. ಆ ರೀತಿಯಲ್ಲಿ ಇವರು ಕಳ್ಳತನವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇ ಅದು ಗೊತ್ತಾಗಿರುವಂತದ್ದು. ಸುಮಾರು 450ಕ್ಕೂ ಹೆಚ್ಚು ಮೊಬೈಲ್ ಅನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ರಿಕವರಿ ಮಾಡುವಂತಹ ಒಂದು ಕೆಲಸವನ್ನ ಮಾಡಿದ್ರೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಇವೆಲ್ಲವೂ ಕೂಡ ಈಗ ರಿಕವರಿ ಆಗಿರುವಂತಹ ಒಂದು ಮೊಬೈಲ್ಗಳು. ಇಲ್ಲಿ ಸುಮಾರು 450ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ರಿಕವರಿಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಯಾವ ರೀತಿಯಲ್ಲಿ ಇಲ್ಲಿ ಕಳ್ಳತನ ಆಗ್ತಾ ಇತ್ತು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಅಂದ್ರೆ ಜನಸಂದಣಿ ಪ್ರದೇಶಗಳಲ್ಲಿ ಇವರು ಮೊಬೈಲ್ ಅನ್ನ ಕದ್ದು ಬಸ್ನಿಂದ ಇಳಿಯಕ್ಕಾಗ್ಲಿಲ್ಲ ಅನ್ನುವಂತ ಸಂದರ್ಭದಲ್ಲೂ ಕೂಡ ಇವರು ಈ ರೀತಿಯ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು ಅನ್ನುವಂತೆ ಅದು ಶಾಕಿಂಗ್ ಅಂತಾನೆ ಹೇಳ್ಬೋದು. ಅಂದ್ರೆ ಆ ರೀತಿಯ ಅಲ್ಯೂಮಿನಿಯಂ ಪಾಯಲ್ ಗಳನ್ನ ಬಳಸಿಯೂ ಕೂಡ ಮೊಬೈಲ್ ನೆಟ್ವರ್ಕ್ ಸಿಗದಂತೆ ಮಾಡಬಹುದು ಅನ್ನುವಂಥದ್ದೇ ಅದು ಈಗ ಗೊತ್ತಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಇನ್ನೂ ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಿದಂತಹ ವೇಳೆಯಲ್ಲಿ ಇನ್ನೂ ಸಾಕಷ್ಟು ಅಂಶಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ನೋಡ್ತಾ ಹೋದ್ರೆ ಯಾವ ರೀತಿಯಲ್ಲಿ ಹಾಗೆ ಎಷ್ಟು ಈಸಿಯಾಗಿ ಇವರು ಮೊಬೈಲ್ ಅನ್ನ ಕಳ್ಳತನ ಮಾಡಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಅದೇ ರೀತಿಯಲ್ಲಿ ವಿಕ್ಟಿಮ್ಗಳು ಕರೆಯನ್ನ ಮಾಡಿದ್ರು ಕೂಡ ನೆಟ್ವರ್ಕ್ ಬರದೇ ಇರುವಂತೆ ಮಾಡುವಂತದ್ದು ಹೇಗೆ ಅನ್ನುವಂಥದ್ದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಕರೆಯನ್ನ ಮಾಡಿದ್ರೆ ಆ ಒಂದು ಅಲ್ಯೂಮಿನಿಯಂ ರ್ಯಾಪರ್ ಅನ್ನ ಬಳಸಿ ಸುತ್ತಿದ್ದೇ ಆಗಿದ್ರೆ ನಾಟ್ ರೀಚೇಬಲ್ ಆಗ್ತಾ ಇತ್ತು ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೂರಜ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು.